ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಈ PDO ಎಕ್ಸಾಮ್ ಎಲ್ಲರೂ ಬರೆದಿದ್ರೆ ಇವಾಗ ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋಣ. ಓಕೆನಾ, ಇದರಲ್ಲಿ ಜಾಸ್ತಿ ಏನು ಚೇಂಜಸ್ ಆಗಲ್ಲ. ಓಕೆನಾ, ಹಾಗಾಗಿ ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಕೆಳಗಿನ ಯಾವ ಅಂದರೆ ನಾನು ಜಾಸ್ತಿ ಓದೋಕ್ಕೆ ಹೋಗಲ್ಲ, ಹಂಗೆ ಕೀ ಆನ್ಸರ್ನ ಟೈಮ್ ವೇಸ್ಟ್ ಮಾಡಿದ ಕೀ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಓಕೆ, ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ. ನೋಡಿ, ಎಲ್ಲ ಎಕ್ಸಾಮಲ್ಲೂ ಕೂಡ ಸಮಾಜಶಾಸ್ತ್ರವನ್ನು ಕೊಡ್ತಿದ್ದಾರೆ. ಹಾಗಾಗಿ ಸಮಾಜಶಾಸ್ತ್ರ ತುಂಬ ಲಿಮಿಟೆಡ್ ಸಿಲೆಬಸ್ ಇರೋದ್ರಿಂದ ಓಕೆ, ನೀವು 8th 9th 10th ಅದರಲ್ಲೂ ಕೂಡ ಓದ್ಕೊಂಡ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಕೊಡ್ತಾನೆ ಇದ್ದಾರೆ. ಇನ್ನು 2ನೇ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಇಲ್ಲಿ ಹೇಳಿಕೆಗಳು ಯಾವ್ಯಾವ ಸರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸೆಕೆಂಡ್ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಫಸ್ಟ್ ಓಕೆ, ಯಾವ ಹೇಳಿಕೆ ಅಂತ ಕೊಟ್ಟಿಲ್ಲ, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು 3ನೇ ಕ್ವಶನ್ನು. ಸೊ ಇದರಲ್ಲಿ ಸರಿಯಾದ ಕೃತಿಗಳೊಂದಿಗೆ ಒಂದು ಯಾವ ಕೃತಿ ಸರಿಯಾದ ಅಂದರೆ ಅವ್ರ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ದಾರೆ. ಸರಿಯಾಗಿ ಹೊಂದಿಕೆ ಆಗ್ತಕ್ಕಂಥ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ACE ಓಕೆನಾ. ಎ ಕಪಾಡಿಯ ಭಾರತದಲ್ಲಿ ಮದುವೆ ಮತ್ತು ಕುಟುಂಬ. ಸಿ ಶ್ಯಾಮ್ ಚರಣ್ ದುಬೆ ಗ್ರಾಮ ಭಾರತ. ಇನ್ನು ಇದು ಭಾರತೀಯ ಸಮಾಜಶಾಸ್ತ್ರದ ವಿಷಯಗಳು ಮತ್ತು ದೃಷ್ಟಿಕೋನಗಳು. ಇದು ಸರಿಯಾದ ಉತ್ತರವಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನು 4ನೇದಕ್ಕೆ ಇದು ಪ್ರತಿಪಾದನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಓಕೆ, ಪ್ರತಿಪಾದನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಇದು ಆಪ್ಷನ್ 2 ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ಗೆ ಎ ಸರಿಯಾದ ವಿವರಣೆ ಇಲ್ಲ. ಇಲ್ಲಿ ನೋಡಿ, ಏನು ಸರಿ, ಆರು ಸರಿ. ಭಾರತದಲ್ಲಿ ವೈವಿಧ್ಯತೆಯು ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಅಡಚಣೆಯಾಗಿದೆ. ಇದು ಸರಿಯಾದ ಉತ್ತರ. ಭಾರತದಲ್ಲಿನ ವಿವಿಧ ಸಂಸ್ಕೃತಿಗಳಿಂದ ಬರುವ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳು, ಹೊಸ ಆವಿಷ್ಕಾರಗಳು, ಕಲಾ ಪ್ರಕಾರಗಳು ಮತ್ತು ಸಮಸ್ಯೆಗಳು ಪರಿಹಾರಗಳಿಗೆ ಕಾರಣವಾಗುವುದು. ಇದು ಸರಿ, ಆದರೆ ಆರ್ಗೆ ಎ ಸರಿಯಾದ ವಿವರಣೆ ಆಗಿರೋದಿಲ್ಲ. ಇನ್ನು ನೆಕ್ಸ್ಟ್ ಒನ್ ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರುಗಳಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆ ನೀತಿಯನ್ನು ಪಾಲಿಸಿದರು ಅಂತ ಕೇಳಿದ್ದಾರೆ ಕ್ವಶನ್. ಇದಕ್ಕೆ ಆಪ್ಷನ್ 3 ವೆರಿಯರ್ ಎಲ್ವಿನ್. ಓಕೆ, ಆಪ್ಷನ್ 3 ಏನು ವೆರಿಯರ್ ಎಲ್ವಿನ್ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 6ನೇ ಕ್ವಶನ್ ಬಂದುಬಿಟ್ಟು ಓಕೆ, 6ನೇ ಕ್ವಶನ್ ಏನಿದೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ನೀವು ಹೊಂದಿಸಿ ಬರೆಯಬೇಕು. ಓಕೆ, ಇದು ಕೂಡ ತುಂಬ ಈಸಿ ಇತ್ತು. ಓಕೆ, ಈ ಕ್ವಶನ್ನು ಈಸಿ ಇತ್ತು ಅಂತ ಹೇಳ್ಬೋದು. ಇನ್ನು ಇದಕ್ಕೆ ಆಪ್ಷನ್ 1 ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಹಿಂದೂ ವಿವಾಹ ಅಧಿನಿಯಮ 1955, ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ 1956, ವರದಕ್ಷಿಣೆ ನಿಷೇಧ ಅಧಿನಿಯಮ 1961, ಸಮಾನ ವೇತನ ಅಧಿನಿಯಮ ಬಂದುಬಿಟ್ಟು 1976. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 7th ಒನ್ ಬಂದುಬಿಟ್ಟು ಈ ಕೆಳಕಂಡವರುಗಳಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಕೇಳಿದ್ದಾರೆ. ಇದರಲ್ಲಿ ಭೀಮ್ಸೇನ್ ಜೋಶಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳು ಸರಿಯಾದ ಕಾಲಾನುಕ್ರಮಣವನ್ನು ಬರೆಯಿರಿ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ 1 ಏನಿದೆ ಸರಿಯಾದ ಉತ್ತರವಾಗಿರುತ್ತೆ. ನೋಡಿ, ಈ ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ ಇವನ್ನು ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಈಗ ಸಮಾಜಶಾಸ್ತ್ರ ಹೆಂಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಕೇಳ್ತಾ ಇದ್ದಾರೋ, ಸೊ ಈ ಕಾನ್ಸೆಪ್ಟು ಕೂಡ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಕೇಳ್ತಾನೆ ಇದ್ದಾರೆ. ಇನ್ನು ನೆಕ್ಸ್ಟು ಸಹ ಮತ್ತು ಬಹುರಕ್ಕೆ ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದಾಗಿವೆ. ಇವು ಕವಚಗಳು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಕವಚಗಳು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಓಕೆ, ವಿಜಯನಗರ ಸಾಮ್ರಾಜ್ಯಕ್ಕೆ ವಿಜಯನಗರ ಕಾಲದಲ್ಲಿ ಅಯಾಗರ್ ಪದ್ಧತಿಯು ಸ್ವಯಂ ಪೂರ್ಣ ಗ್ರಾಮದಲ್ಲಿನ ಇದ್ದ ವಿನಿಮಯ ಪದ್ಧತಿಯಾಗಿತ್ತು. ಕೆಳಗಿನ ಯಾವ ಹೇಳಿಕೆಗಳು ಅಯಾಗರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೇಳಿದ್ದಾರೆ. ಇದು ಆಪ್ಷನ್ 4 ಈ ಪದ್ಧತಿಯನ್ನು ಜಮೀನ್ದಾರಿ ವರ್ಗದವರು ಅಂತ ಏನಿದೆನೋ, ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 11th ಕ್ವಶನ್, ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಇದು ಆರಾಮಾಗಿ ಎಲ್ಲರೂ ಕೂಡ ಅಟೆಂಡ್ ಮಾಡಿರ್ತೀರ. ಆಪ್ಷನ್ 2 ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಓಕೆನಾ, ಇದನ್ನಂತೂ ಎಲ್ಲರೂ ಕೂಡ ಅಟೆಂಡ್ ಮಾಡೇ ಇರ್ತೀರ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ.
ಓಕೆ 12ನೇ ಕ್ವಶನ್. ಓಕೆ ವಂದಿಸಿ ಬರೆಯಿರಿ. ಓಕೆ ಮ್ಯಾಚ್ ದ ಫಾಲೋಯಿಂಗ್ನ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಆರಾಮಾಗಿ ಓದ್ಕೊಂಡಿದ್ರೆ, ಅಂದರೆ ಒಂದು ಸತಿ ಓದ್ಕೊಂಡಿದ್ರೆ ಒಂದು ಐಡಿಯಾ ಸಿಗ್ತಿತ್ತು. ಇದು ಕೂಡ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಹಾಕಿ ಬಂದಿದ್ದಾರೆ. ಆಪ್ಷನ್ 4, ಆಪ್ಷನ್ 4 ಏನಿದೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆಪರೇಷನ್ ಸರ್ವಶಕ್ತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವ ಉದ್ದೇಶದ ಒಂದು ಕಾರ್ಯತಂತ್ರದ ಉಪಕ್ರಮ. ಇನ್ನು ಆಪರೇಷನ್ ಕಾವೇರಿ ಬಂದುಬಿಟ್ಟು ಸುಡಾಕ್ ಬಿಕ್ಕಟ್ಟಿನಲ್ಲಿ ಸಿಲುಕಿದ ಭಾರತ ರಾಷ್ಟ್ರೀಯರ ರಕ್ಷಣೆ. ಇನ್ನು ಆಪರೇಷನ್ ದೋಸ್ತ್ ಬಂದುಬಿಟ್ಟು 2ನೇದು ವಿನಾಶಕಾರಿ ಭೂಕಂಪಗಳು ಸಂಭವಿಸಿದ ನಂತರ ಟರ್ಕಿ ಮತ್ತು ಸಿರಿಯಾಗೆ ಭಾರತದ ರಕ್ಷಣೆ ಮತ್ತು ಮಾನವೀಯತೆಯ ನೆರವಿಗೆ ಕಾರ್ಯಾಚರಣೆ. ಇನ್ನು ಆಪರೇಷನ್ ಅಜಯ್ ಬಂದುಬಿಟ್ಟು ಇಸ್ರೇಲ್ನಿಂದ ಭಾರತೀಯ ನಾಗರಿಕರು ಹಿಂತಿರುಗಲು ಅನುಕೂಲ ಕಲ್ಪಿಸುವುದು. ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 13ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದುಬಿಟ್ಟು ಓಕೆನಾ. ಇನ್ನು 13th ಒನ್, ಮಿಷನ್ ಟು ದ ಮೈಸೂರು ಎಂಬುದು ಯಾರು ಬರೆದ ಪ್ರವಾಸ ಕಥನ ಅಂತ ಇದೆ. ಇದಕ್ಕೆ ಆಪ್ಷನ್ 3 ಏನಿದೆನಾ, ಸೊ ಆಪ್ಷನ್ 3 ಇದು ಸರಿಯಾದ ಉತ್ತರ ಆಗುತ್ತೆ. ವಿಲಿಯಂ ಅರ್ಥರ್ ಇದು ಸರಿಯಾದ ಉತ್ತರ. ಇನ್ನು ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬರುತ್ತದೆ ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ 2 ಏನಿದೆನಾ, ಆಪ್ಷನ್ 2 ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ಕಂಟ್ರೀಸ್ ಆಫ್ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಇಲ್ಲಿ ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಕ್ವಶನನ್ನು ಕೇಳಿದ್ದಾರೆ. ಸೊ ಇದರಲ್ಲಿ ಯಾವ ಹೇಳಿಕೆಗಳು ಸರಿ ಇದೆಯೇ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಎ ಬಿ ಸಿ ಐಹೊಳೆ ಭಾರತ ವಾಸ್ತುಶಿಲ್ಪದ ತೊಟ್ಟಿಲು 2ನೇದು ಮತ್ತು 3ನೇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 16ನೇ ಕ್ವಶನ್ ಬಂದುಬಿಟ್ಟು 2ನೇ ಇಬ್ರಾಹಿಂ ಆದಿಲ್ ಶಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಎ ಇತಾಬ್ ಎ ನವರಸ್ ಗ್ರಂಥಕರ್ತೃ. ಇನ್ನು ನೆಕ್ಸ್ಟ್ ಒನ್, ಈತ ಬಿಜಾಪುರದ ಹತ್ತಿರ ನವರಸಪುರವನ್ನು ನಿರ್ಮಿಸಿದ ಹಾಗೂ ನರಸಿಂಹ ದೇವಾಲಯಗಳನ್ನು ಕಟ್ಟಿಸಿದ. ಇದಕ್ಕೆ 41ನೇದಕ್ಕೆ ಯಾವುದು, ಎ ಮತ್ತು ಬಿ ಆಪ್ಷನ್ 1 ಸರಿಯಾದ ಉತ್ತರವಾಗಿರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರವಾಗಿರುತ್ತೆ. ನೋಡಿ 15ನೇ ಕ್ವಶನ್ನು ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಎ ಬಿ ಸಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಸರಿಯಾದ ಉತ್ತರವಾಗಿರುತ್ತೆ. ಓಕೆನಾ. ಐಹೊಳೆ ಭಾರತ ವಾಸ್ತುಶಿಲ್ಪದ ತೊಟ್ಟಿಲು ಐಹೊಳೆಯ ದೇವಾಲಯಗಳು ಒಂದು ದೇವಾಲಯದ ವಿಕಾಸದ ಹಂತಗಳಿಗೆ ನಿದರ್ಶನವಾಗಿ ನಿಲ್ಲುತ್ತವೆ. ಇನ್ನು 3ನೇದು, ಸೊ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 16th ಕ್ವಶನ್ ಬಂದುಬಿಟ್ಟು 2ನೇ ಇಬ್ರಾಹಿಂ ಆದಿಲ್ ಶಾಹನ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿದರೆ, ಆಪ್ಷನ್ ಎ ಮತ್ತು ಬಿ ಈತ ಕಿತಾಬ್ ಎ ನವರಸ ಗ್ರಂಥಕರ್ತೃ ಇದು ಮತ್ತು ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ. ಇಲ್ಲಿ ಚಾಲುಕ್ಯ ದೊರೆ ಜಗದೇಕ ಮಲ್ಲ ವಿರಚಿತ ಕಾವ್ಯಾಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು. ಆ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ 1 ಆಪ್ಷನ್ 1 ಏನಾಗಿದೆ, ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದರೆ, ಇದನ್ನಂತೂ ಎಲ್ಲರೂ ಕೂಡ ಅಟೆಂಡ್ ಮಾಡೇ ಇರ್ತೀರಾ. ಈ ಕಾನ್ಸೆಪ್ಟನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬರ್ತಕ್ಕಂಥ ಎಕ್ಸಾಮಲ್ಲೂ ಕೂಡ ಸೊ ಇವು ಎವರ್ಗ್ರೀನ್ ಕಾನ್ಸೆಪ್ಟ್ ಇದ್ದಂಗೆ ಎಲ್ಲದರಲ್ಲೂ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು 19ನೇ ಕ್ವಶನ್ನಿಗೆ ಸೊ ಇದಕ್ಕೆ ನಾಥ ಮತ್ತು ಪಂಥ ಸಂಪ್ರದಾಯದ ನವನಾಥ 9 ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ, ಸೊ ಈ ಬೆಂಗಳೂರಲ್ಲಿ ಯಾವ ದೇವಾಲಯದಲ್ಲಿ ದೊರಕಿವೆ ಅಂತ ಕೇಳಿದರೆ, ಇದು ಹಲಸೂರಿನ ಸೋಮೇಶ್ವರ ದೇವಾಲಯ. ಇನ್ನು ನೆಕ್ಸ್ಟ್ ಒನ್, ಚಿಕ್ಕದೇವ ರಾಜ ಒಡೆಯರ್ಗೆ ಸಂಬಂಧಪಟ್ಟಿರೋ ಹಾಗೆ ಕ್ವಶನನ್ನು ಕೇಳಿದರೆ, ಇದಕ್ಕೆ ಆಪ್ಷನ್ ಎ ಬಿ ಸಿ ಆಪ್ಷನ್ 4 ಎ ಬಿ ಸಿ ಎ ಮತ್ತು ಎ ಕಲೆ ಮತ್ತು ಸಾಹಿತ್ಯಕ್ಕೆ ಚಿಕ್ಕದೇವರಾಜ ಒಡೆಯರು ಪ್ರೋತ್ಸಾಹ ನೀಡಿದರು. ಅವರು ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು ಮತ್ತು ಜೀರ್ಣೋದ್ಧಾರ ಮಾಡಿದರು. ಇನ್ನು ಸಿ ಅವರ ಕಾಲದ ಪ್ರಸಿದ್ಧ ಕವಿಗಳೆಂದರೆ, ಸೊ ಕವಿಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಒನ್ನಿಗೆ 21ನೇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್ 21ನೇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ನೋಡ್ತಾ ಹೋಗೋಣ. 22ನೇ ಕ್ವಶನ್ನ ನೀವು ನೋಡ್ತಾ ಹೋಗಿ.
ಓಕೆನಾ. 22ನೇ ಕ್ವಶನ್ ಏನಪ್ಪ ಅಂದರೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ. ಓಕೆ, ಇದನ್ನು ನೀವು ಮೀಟಿಂಗಲ್ಲಿ ಅಂದರೆ ಕೆಲವೊಂದು ಮೀಟಿಂಗನ್ನು ಮಾಡಿರ್ತಾರೆ ಈ ಥರದಕ್ಕೆ. ಸೊ ಆ ಮೀಟಿಂಗನ್ನು ಅಟೆಂಡ್ ಮಾಡಿದರೂ ಕೂಡ ನಿಮಗೆ ಆರಾಮಾಗಿ ಗೊತ್ತಾಗ್ತಾ ಇತ್ತು. ಇದಕ್ಕೆ ಆಪ್ಷನ್ ಎ ಮತ್ತು ಬಿ ಎರಡೂ ಕೂಡ ಸರಿ. ಓಕೆನಾ, ಎ ಮತ್ತು ಬಿ ಎರಡೂ ಕೂಡ ಸರಿ. ಇಲ್ಲಿ ನೋಡಿ ಕೆಳಗೊಂದು ಕೊಟ್ಟಿದ್ದಾರೆ. ಈಗ ಯಾವುದೇ ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಕಮಿಟಿಯನ್ನು ನಿರ್ಮಿಸ್ತಾರೆ. ಸೊ ಅದರಲ್ಲೇನಾದರೂ ನಿಮಗೆ ಲೈಂಗಿಕ ಕಿರುಕುಳ ಕಂಡು ಬಂದರೆ ಆ ಕಮಿಟಿಗೆ ಹೇಳ್ಬೋದಾಗಿರುತ್ತೆ ಅಂತ ಇರುತ್ತೆ. ಸೊ ಇದನ್ನು ನೀವು ಯಾರಾದರೂ ಮೀಟಿಂಗನ್ನ ಅಟೆಂಡ್ ಮಾಡಿದರೆ, ಓಕೆ ಟೀಚರ್ಸು ಇದೊಂದು ಮೀಟಿಂಗ್ ಇತ್ತು ಟೀಚರ್ಸಿಗೆ, ಈ ಮೀಟಿಂಗನ್ನು ಅಟೆಂಡ್ ಮಾಡಿದರೆ ನೀವು ಆರಾಮಾಗಿ ಎಕ್ಸಾಮ್ ಬರಿಬೋದಾಗಿತ್ತು. ಓಕೆ, ಓದಷ್ಟೇ ಮುಖ್ಯ ಅಲ್ಲ, ಕೆಲವೊಂದು ನೋಡಿ ಕಲಿಬೇಕು, ಕೆಲವೊಂದು ಕೇಳಿ ಕಲಿಬೇಕು, ಕೆಲವೊಂದು ಟ್ರಾವೆಲ್ ಮಾಡ್ತೀವಿ. ಇದೇ ರೀತಿ ಅಂದರೆ ಓದೋದಷ್ಟೇ ಮುಖ್ಯ ಅಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಇದೆ. ಇದಕ್ಕೆ 23ನೇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ. ಎ ಮತ್ತು ಸಿ ಮಾತ್ರ. ಓಕೆ, ಎ ಮತ್ತು ಸಿ ಮಾತ್ರ. ಎ ಇದು 30 ಸದಸ್ಯರನ್ನು ಒಳಗೊಂಡಿರುತ್ತೆ. ಸಿ ಈ ಸಮಿತಿಗೆ ಮಂತ್ರಿಯು ಆಯ್ಕೆಯಾಗಲು ಅರ್ಹರಲ್ಲ. ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಒನ್, ಭಾರತೀಯ ಪ್ರಾಕ್ತನುಶಾಸ್ತ್ರದ ಪ್ರವರ್ತಕ ಯಾರಾಗಿರ್ತಾರೆ ಅಂತ. ಇದನ್ನು ಎಲ್ಲರೂ ಕೂಡ ಆರಾಮಾಗಿ ಅಟೆಂಡ್ ಮಾಡಿರ್ತೀರಿ ಅಂತಲೇ ಹೇಳ್ಬೋದು. ಓಕೆನಾ, ಇದಕ್ಕೆ ಆಪ್ಷನ್ 1 ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಬಿ ಲಾಲ್ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು 25ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು 3ನೇದು ಆಪ್ಷನ್ 3. ಈ 3 ಹೇಳಿಕೆಗಳು ಸರಿಯಾಗಿವೆ. ಓಕೆನಾ, ಕೊಟ್ಟಿರ್ತಕ್ಕಂತಹ 3 ಹೇಳಿಕೆಗಳು ಖನಿಜಗಳು, ಭದ್ರತಾ ಪಾಲುದಾರಿಕೆ, ಇನ್ನು ಖನಿಜಗಳು, ಈ 3 ಹೇಳಿಕೆಗಳು ತುಂಬ ಇದೆ. 3 ಹೇಳಿಕೆಗಳು ಸರಿಯಾಗಿವೆ. ಓಕೆನಾ, ತುಂಬ ಇದೆ, ಹಾಗಾಗಿ ಓದಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇನ್ನು ಕೆಳಕಂಡ ಓಕೆ ನೆಕ್ಸ್ಟ್ ಕ್ವಶನ್, ಒಂದು ನಿಮಿಷ. ಇನ್ನು ನೆಕ್ಸ್ಟ್ ಕ್ವಶನ್, ಕೆಳಕಂಡವರ ಪೈಕಿ ಸಂವಿಧಾನ ಹಸ್ತಪ್ರತಿ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಇದು ಈಸಿ ಕ್ವಶನ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್, ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಏರಲಾಗಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಿದರು. ಇದಕ್ಕೆ ಆಪ್ಷನ್ 3 ಏನಿದೆ, ಸರ್ ಚಾರ್ಲ್ಸ್ ಮೆಟಾಕಾಫ್. ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 3ನೇ ಕರ್ನಾಟಕ ಯುದ್ಧ, ಪ್ಯಾರಿಸ್ ಒಪ್ಪಂದ ಎಲ್ರಿಗೂ ಕೂಡ ಗೊತ್ತಿದೆ. ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸೀಸ್ ಆಗಿರುವುದಿಲ್ಲ ಅಂತ ಕೇಳಿದರೆ ಇದು ಪ್ರಧಾನ ಮಂತ್ರಿ ಕಚೇರಿ, ಇದು ಆಗಿರೋದಿಲ್ಲ. ನೆಕ್ಸ್ಟು, ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇಲ್ಲಿ ಕ್ವಶನನ್ನು ಕನ್ಫ್ಯೂಷನ್ ಮಾಡೋಕ್ಕಿಲ್ಲ ನೋಡ್ರಿ, ಕಾನೂನು ಮತ್ತು ನ್ಯಾಯಾಂಗ ಎರಡೂ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 3 ಏನಿದೆನಾ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಓಕೆ ನೆಕ್ಸ್ಟ್ ಕ್ವಶನ್ನ ಓದ್ತಾ ಇರಿ. ನಾಗರಿಕ ಸೇವಕರಿಗೆ ಸಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದರೆ ಓಕೆನಾ, ಇದಕ್ಕೆ ಆಪ್ಷನ್ 4. ಓಕೆ, ಆಪ್ಷನ್ 4 ಈಗಿನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK. ಹಾಯ್ ಫ್ರೆಂಡ್ಸ್, ನೋಡಿ ಓಕೆ ಇಲ್ಲಿ 32ನೇ ಕ್ವಶನ್ಗೆ ಸರಿಯಾದ ಉತ್ತರ ಈಗಿನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್. ಇದು ಸರಿಯಾದ ಉತ್ತರವಾಗಿರುವುದಿಲ್ಲ. 32ನೇದಕ್ಕೆ ಆಪ್ಷನ್ 4 ಏನಿದೆನಾ ಅದು ಸರಿಯಾದ ಇಲ್ಲಿ ಉತ್ತರ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಒನ್, ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಏನಿದೆ ಓಕೆನಾ, ಆಪ್ಷನ್ 1 ಎ ಮತ್ತು ಬಿ ಇದು ತಾತ್ಕಾಲಿಕ ಸಮಿತಿ. ಇದು ಸಂಸತ್ತಿನ 2 ಸದನಗಳ ಸದಸ್ಯರನ್ನು ಒಳಗೊಂಡಿದೆ. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ACB. ಓಕೆನಾ, ಎ ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರುತ್ತೆ. ಓಕೆ, ಆದ್ಯ ದೇಶವು ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರವಾಗಿದೆ. ಸಂಸತ್ತಿನ ಅಧಿವೇಶನ ಇಲ್ಲದಿರುವ ಸಮಯದಲ್ಲಿ ಹೊರಡಿಸಲಾಗುತ್ತದೆ. ಇನ್ನು ಓಕೆ ಡಿ ಆಪ್ಷನ್ನು
ಓಕೆ, ಸಂವಿಧಾನಿಕ ಅನುಚ್ಛೇದ 123 ಆದ್ಯ ದೇಶ ಹೊರಡಿಸುವುದಕ್ಕೆ ಅವಕಾಶ ಕಲ್ಪಿಸುತ್ತದೆ, ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 35ನೇ ಕ್ವಶನ್ ಬಂದುಬಿಟ್ಟು ಇದರಲ್ಲಿ ಭಾರತದ ಅಂದರೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 2 ಏನಿದೆ, ಆಪ್ಷನ್ 2. ಓಕೆ, ನಾನು ರೀಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಜಾಸ್ತಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ನಿಮಗೆ ಬೇಕಾಗಿರೋದು ಕೀ ಆನ್ಸರ್ ಅಲ್ವಾ, ಸೊ ಹಾಗಾಗಿ ರೀಡ್ ಮಾಡ್ತಾ ಇಲ್ಲ. ಆಪ್ಷನ್ 2 ಸಂವಿಧಾನಿಕ ಸ್ಥಾನಮಾನ ಹೊಂದಿದೆ, ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತ ಉಪಕ್ರಮವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಡಿಜಿಟಲ್ ಕರ್ನಾಟಕ ಆರ್ಕಿಟೆಕ್ಟರ್. ಓಕೆ, ಆರ್ಕಿಟೆಕ್ಟರ್ ಇದು ಸರಿಯಾದ ಉತ್ತರವಾಗಿರೋದಿಲ್ಲ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು 37ನೇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ. ಓಕೆ, ಆಪ್ಷನ್ ಎ ಮಾತ್ರ ಸರಿಯಾದ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಎ ಮಾತ್ರ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ಇನ್ನು 38ನೇ ಕ್ವಶನ್ ಬಂದುಬಿಟ್ಟು ಪೊಲೀಸರು ವಾಹನಗಳ ವೇಗ ಮಿತಿಯನ್ನು ಅಳೆಯಲು ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಡೂಪ್ಲರ್ ಪರಿಣಾಮ. ಇನ್ನು ನೆಕ್ಸ್ಟ್ ಕ್ವಶನ್ ಭಾರತೀಯ ನ್ಯಾಯ ಸಂಹಿತೆ 2023 ಕುರಿತಂತೆ ಈ ಕೆಳಕಂಡ ಯಾವ ಹೇಳಿಕೆಗಳನ್ನು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಎ ಬಿ ಸಿ, ಆಪ್ಷನ್ ಎ ಬಿ ಸಿ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಈ ಮೂರೂ ಕೂಡ ಸರಿಯಾಗಿವೆ. ಇನ್ನು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತರಲು ಸಂವಿಧಾನವು ಯಾವ ಅನುಚ್ಛೇದದಲ್ಲಿ ಬಂಧಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 3. ಓಕೆ, 246 ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ. ಸೊ ಈ ವಾಕ್ಯನ ನೀಡಿದವರು ಯಾರು, ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಕೂಡ ಗೆಸ್ ಮಾಡಿ ಯಾರು ಅಂತ. ಓಕೆ, ನಾನು ಇವಾಗ ಹೇಳ್ತೀನಿ. ಆಪ್ಷನ್ ಸೆಕೆಂಡ್ ಏನಿದೆ, ಓಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಡೇನಿಯಲ್ ಲೆರ್ನರ್ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಒನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 3. ಓಕೆನಾ, ಆಪ್ಷನ್ 3 ಸರಿಯಾದ ಉತ್ತರವಾಗಿರುತ್ತೆ. ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ 21ನೇ ಅನುಚ್ಛೇದದ ಅಡಿಯಲ್ಲಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಅಂಗವಾಗಿದೆ, ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 43ನೇ ಕ್ವಶನ್ನು. ಓಕೆ, ಬೇಗ ನೋಡ್ತಾ ಹೋಗೋಣ. ಓಕೆ, ಇನ್ನು ಕ್ವಶನ್ಸ್ ತುಂಬ ಇದ್ದಾವೆ. ಓಕೆ, 43ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಅಂತ. ಇದಕ್ಕೆ ಬಿ ಸಿ ಡಿ. ಓಕೆನಾ, ಬಿ ಸಿ ಡಿ ಸರಿಯಾದ ಉತ್ತರವಾಗುತ್ತೆ. ಬಿ ಸಿ ಡಿ ಇರುಳಿಗ, ಸೋಲಿಗ, ಸಿದ್ಧಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 44ನೇ ಕ್ವಶನ್ನಿಗೆ ಬರ್ನಾಲಿ ತತ್ವ. ಓಕೆ, ಬರ್ನಾಲಿಯ ತತ್ವ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 45ನೇ ಕ್ವಶನ್ನಿಗೆ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರವಾಗಿರುತ್ತೆ. ಯುವ ನಿಧಿ ಯೋಜನೆ ಏನು, ಈಗ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರತಕ್ಕಂಥ ಯುವ ನಿಧಿ ಯೋಜನೆ ಇದು. ಇದಕ್ಕೆ ಮೇಲಿನ ಎಲ್ಲವೂ ಕೂಡ ಯೋಜನೆಗಳ ಬಗ್ಗೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನಕ್ಕೆ ಕ್ರಮ ತೆಗೆದುಕೊಂಡ ರಾಜ್ಯಗಳು ಯಾವುವು ಅಂತ ಕೇಳಿದರೆ. ಸೊ ಇದಕ್ಕೆ ಮೇಲಿನ ಎಲ್ಲವೂ ಕೂಡ, ಓಕೆ ಮೇಲಿನ ಎಲ್ಲವೂ ಕೂಡ ಕ್ರಮ ತೆಗೆದುಕೊಂಡಿದ್ದಾವೆ. ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಎಲ್ಲವೂ ಕೂಡ ತೆಗೆದುಕೊಂಡಿದ್ದಾವೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಪಂಚಾಯತ್ ರಾಜ್ಯ ವಿಷಯವು ಭಾರತ ಸಂವಿಧಾನದ ಡ್ಯಾಶ್ದಲ್ಲಿದೆ ಅಂತ ಕೇಳಿದರೆ ಯಾವ ರಾಜ್ಯ ಪಟ್ಟಿಯಲ್ಲಿದೆ. ಓಕೆನಾ, ಎಲ್ಲಿ ಯಾವ ಪಟ್ಟಿಯಲ್ಲಿ ಅಂದರೆ ರಾಜ್ಯ ಪಟ್ಟಿಯಲ್ಲಿದೆ. ಇನ್ನು ನೆಕ್ಸ್ಟ್ ಒನ್, ಸೊ ಇದಕ್ಕೆ ಎಷ್ಟು 48ನೇ ಕ್ವಶನಿಗೆ ಸರಿಯಾದ ಉತ್ತರ ಎ ಮತ್ತು ಬಿ ಆಗುತ್ತೆ. 48ನೇ ಕ್ವಶನಿಗೆ ಸರಿಯಾದ ಉತ್ತರ ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದರೆ ಎ ಮತ್ತು ಬಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒಂದು 49ನೇ ಕ್ವಶನಿಗೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಇದರಲ್ಲಿ ಒಂದೇ ಹೇಳಿಕೆ ಸರಿಯಾಗಿರೋದು, ಅದು ಯಾವುದಪ್ಪ ಅಂದರೆ ಬಿ. ಓಕೆನಾ, ಬಿ ಹೇಳಿಕೆ. ಜಾಗತಿಕ ವಲಸೆ 2018ರ ಒಪ್ಪಂದದಲ್ಲಿ ವಲಸೆ ಹವಾಮಾನವು ಒಂದು ಮಹತ್ವದ ಕಾರಣವೆಂದು ಉಲ್ಲೇಖವಾಗಿದೆ. ಜಾಗತಿಕ ವಲಸೆ 2018ರ ಒಪ್ಪಂದದಲ್ಲಿ ವಲಸೆ ಹವಾಮಾನವು ಒಂದು ಮಹತ್ವದ ಉಲ್ಲೇಖವೆಂದು
ಕಾರಣವೆಂದು ಉಲ್ಲೇಖ ಆಗಿದೆ. ಇದಕ್ಕೆ ಆಪ್ಷನ್ ಬಿ ಏನಿದೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 50ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಇಲ್ಲಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎ ಬಿ ಸಿ ಓಕೆನಾ, ಎ ಬಿ ಸಿ ಸರಿ ಇದೆ ಓಕೆನಾ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಗ್ರಾಮ ಪಂಚಾಯತ್ ಅಧಿಕಾರ ಜವಾಬ್ದಾರಿಗಳು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 11ನೇ ಅನುಸೂಚಿಯಲ್ಲಿ ಏನು ಮಾಡಿದ್ದಾರೆ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರಾಧಿಕಾರಗಳು ಜವಾಬ್ದಾರಿಗಳನ್ನು ಸೇರಿಸಲಾಗಿದೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಸಂವಿಧಾನ ಭಾಗ. ಓಕೆ, ಈ ಸಂವಿಧಾನ ಭಾಗ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ 2 ಸಹಕಾರ ಸಂಘಗಳು ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಒನ್ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ 186ನೇ ಪ್ರಕರಣ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಎ ಸಿ ಡಿ ಸರಿಯಾದ ಉತ್ತರ ಓಕೆನಾ, ಎ ಸಿ ಡಿ ಓಕೆನಾ. ಆಪ್ಷನ್ ಒನ್ ಎಲ್ಲಿದೆ ಎ ಸಿ ಡಿ, ಆಪ್ಷನ್ 1 ಎ ಸಿ ಡಿ ಸರಿಯಾದ ಉತ್ತರ. ಎ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ, ಗ್ರಾಮೀಣ ನೀರು ಸಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ, ಡಿ ಸಾಮಾನ್ಯ ಸ್ಥಾಯಿ ಸಮಿತಿ ಇವು ಸರಿಯಾದ ಉತ್ತರವಾಗಿರುತ್ತೆ ಓಕೆನಾ. ಎ ಸಿ ಡಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು 54ನೇ ಕ್ವಶನ್ನು. 54ಕ್ಕೆ ಸರಿಯಾದ ಉತ್ತರ ಒಂದು ನಿಮಿಷ, ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತೆ ಓಕೆನಾ. ಮೊದಲನೇ ರಾಜ್ಯ ಹಣಕಾಸು ಆಯೋಗ ಯಾರು, ತಿಮ್ಮಯ್ಯ ಓಕೆ. 2ನೇ ರಾಜ್ಯ ಹಣಕಾಸು ಆಯೋಗ ಸುರೇಂದ್ರನಾಥ್. ಇನ್ನು 3ನೇ ರಾಜ್ಯ ಹಣಕಾಸು ಆಯೋಗ, ಇನ್ನು 4ನೇ ರಾಜ್ಯದ ಹಣಕಾಸು ಆಯೋಗ ಚಿನ್ನಸ್ವಾಮಿ. ಇದು ಸರಿಯಾದ ಉತ್ತರವಾಗಿರುತ್ತೆ. ಹಾಗಾಗಿ ಆಪ್ಷನ್ 2 ಏನಿದೆ ಸರಿಯಾದ ಉತ್ತರವಾಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಇನ್ನು 55ನೇದಕ್ಕೆ ಲಾಂಗ್ ಕ್ವಶನ್ನ ನಾನು ಓದಕ್ಕೆ ಹೋಗಲ್ಲ. 55ನೇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 4 ಎ ಬಿ ಸಿ ಸರಿಯಾದ ಉತ್ತರವಾಗಿರುತ್ತೆ. ಆಪ್ಷನ್ 55ನೇದಕ್ಕೆ ಎ ಬಿ ಸಿ 4ನೇದು ಆಪ್ಷನ್ನು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 56ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಇಲ್ಲಿ ಎ ಬಿ ಮಾತ್ರ ಓಕೆ, ಎ ಮತ್ತು ಬಿ ಮಾತ್ರ ಸರಿಯಾದ ಉತ್ತರ. 56ನೇ ಕ್ವಶನ್ನಿಗೆ ಎ ಮತ್ತು ಬಿ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 57ನೇ ಕ್ವಶನ್ನಿಗೆ ನೋಡಿ, 57ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಸೊ ಇಲ್ಲೇ ಇದೆ. 57ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ. ಇದು ಕೆಳಕಂಡ ಯಾವ ಸಮಿತಿಗಳು ಭಾರತದಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಕರೆಕ್ಟ್ ಬರೆದು ಬಂದಿದ್ದೀರಾ. ಸೊ 57ನೇದಕ್ಕೆ ಆಪ್ಷನ್ 3 ಏನಿದೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 58ನೇದಕ್ಕೆ ಓಕೆ, ಆಪ್ಷನ್ ಡಿ ಇವೆಲ್ಲ 4 ಕೂಡ ಸರಿಯಾಗಿವೆ ಓಕೆ. ಹೇಳಿಕೆಗಳನ್ನು ಪರಿಗಣಿಸಿ ಗ್ರಾಮ ಸ್ವರಾಜ್ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. 59ನೇ ಕ್ವಶನ್ನು ಓಕೆ, ಬೇಗ ನೋಡ್ತಾ ಹೋಗೋಣ. ಇನ್ನು 59ನೇ ಕ್ವಶನ್ನು ಈ ತ್ಯಾಜ್ಯ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಒನ್ 60ನೇ ಕ್ವಶನ್ನಿಗೆ ಕರ್ನಾಟಕ ಸ್ಥಳೀಯ ನಿಧಿ ಪ್ರಾಧಿಕಾರಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಜಾರಿಗೊಳಿಸಿದ ವರ್ಷ ಯಾವುದು ಅಂತ ಕೇಳಿದರೆ 2003 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 61ನೇ ಕ್ವಶನ್ನಿಗೆ ಓಕೆ, 61ಕ್ಕೆ ಆಪ್ಷನ್ 2 ಓಕೆ. 61ನೇ ಕ್ವಶನ್ನಿಗೆ ಏನು ಆಪ್ಷನ್ 2 ಕೇವಲ 2 ಓಕೆ, ಕೇವಲ 2 ಅನ್ನೋದು 61ನೇ ಕ್ವಶನ್ನಿಗೆ 2ನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 62ನೇ ಕ್ವಶನ್ನಿಗೆ ಓಕೆ, 62ನೇ ಕ್ವಶನ್ನಿಗೆ ಆಪ್ಷನ್ 3 ಏನಿದೆ ಬಿ ಸಿ ಡಿ ಮಾತ್ರ. ಆಪ್ಷನ್ 3 ಬಿ ಸಿ ಡಿ ಮಾತ್ರ ಸರಿಯಾದ ಉತ್ತರವಾಗುತ್ತೆ. 62ನೇ ಕ್ವಶನ್ನಿಗೆ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 63ನೇ ಕ್ವಶನ್ನಿಗೆ ಇದಕ್ಕೆ ಆಪ್ಷನ್ ಸಿ ಗುಡ್ಡಗಾಡು ಜನಸಮುದಾಯದ ಸ್ವಯಂ ಆಡಳಿತ.
ಓಕೆ, ಇದು ಸರಿಯಾದ ಉತ್ತರವಾಗಿರುತ್ತೆ 63ನೇ ಕ್ವಶನ್ನಿಗೆ. ಇನ್ನು 64ನೇ ಕ್ವಶನ್ನ ನೋಡ್ತಾ ಹೋಗೋಣ, ಬೇಗ ನೋಡ್ತಾ ಹೋಗೋಣ. ಇನ್ನು 64ನೇ ಕ್ವಶನ್ನು, ಸೊ ಇದನ್ನೆಲ್ಲರೂ ಕೂಡ ಬರೆದು ಬಂದಿದ್ದೀರಾ. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಪಂಚಾಯತ್ ಮಿತ್ರ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 65ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು, ಸೊ 65ನೇದು ಸ್ಥಳೀಯ ಸ್ವಯಂ ಸರ್ಕಾರ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 4, ಓಕೆ, ಆಪ್ಷನ್ 4 ಸ್ಥಳೀಯ ಸ್ವಯಂ ಸರ್ಕಾರ ಸಂಸ್ಥೆಗಳು ದಕ್ಷತೆಗಾಗಿ ಅವುಗಳ ಪುನರ್ರಚನೆ, ಇದು ಸರಿಯಾದ ಉತ್ತರವಾಗಿರುತ್ತೆ. 65ನೇ ಕ್ವಶನ್ನಿಗೆ ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು 66ನೇ ಕ್ವಶನ್ನು ಕೋಲಾರದ ಎಲೆ ಮೂಗಿನ ಬಾವಲಿ, ಓಕೆ, ಇದ್ರ ಬಗ್ಗೆ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಎ ಮಾತ್ರ. ಓಕೆ, ಎ ಮಾತ್ರ ಸರಿಯಾದ ಉತ್ತರವಾಗಿರುತ್ತೆ. ಆಪ್ಷನ್ 1 ಏನಿದೆ, ಸೊ ಅದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. 67ನೇ ಕ್ವಶನ್ನಿಗೆ ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವ ಪೋರ್ಟಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಈ ಸಹಮತಿ, ಓಕೆ, ಈ ಸಹಮತಿ ಇದು ಸರಿಯಾದ ಉತ್ತರ. ಇನ್ನು 68ನೇ ಕ್ವಶನ್ನಿಗೆ 80. ಇನ್ನು 69ನೇ ಕ್ವಶನ್ನಿಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 70ನೇ ಕ್ವಶನ್ನು, ಓಕೆನಾ. 70ನೇ ಕ್ವಶನ್ನಿಗೆ ಸೊ ನಿರ್ಣಯ 1 ಮತ್ತು 2 ಆಪ್ಷನ್ ಡಿ ಸರಿಯಾದವು. 70ನೇ ಕ್ವಶನ್ನಿಗೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 71ನೇ ಕ್ವಶನ್ನಿಗೆ ಆಪ್ಷನ್ ಬಿ 25 ಅಂತ ಏನಿದೆನೋ ಅದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 72ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಇದಕ್ಕೂ ಕೂಡ ಆಪ್ಷನ್ 3. 72ನೇ ಕ್ವಶನ್ನಿಗೆ ಆಪ್ಷನ್ 3 25 ಆನ್ಸರ್ ಸರಿಯಾದ ಉತ್ತರ. ಇನ್ನು 73ನೇ ಕ್ವಶನ್ನಿಗೆ ಇಲ್ಲಿ ಅನುಪಾತವನ್ನು 73ನೇ ಕ್ವಶನ್ಗೆ 3, ಓಕೆ, ಆಪ್ಷನ್ 3 ಸರಿಯಾದ ಉತ್ತರವಾಗಿರುತ್ತೆ. 73ನೇ ಕ್ವಶನ್ಗೆ ಆಪ್ಷನ್ 3 ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 74ನೇ ಕ್ವಶನ್, ಓಕೆ, 74ನೇ ಕ್ವಶನ್ಗೆ ಇಲ್ಲಿ ಆಪ್ಷನ್ 3 ಏನಿದೆ ಇದು ಸರಿಯಾದ ಆಪ್ಷನ್ 3 ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 75ನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಇದಕ್ಕೆ ಆಪ್ಷನ್ 3 ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಆಪ್ಷನ್ 3 ಸರಿಯಾದ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಒನ್ 76ನೇ ಕ್ವಶನ್ನಿಗೆ, ಓಕೆನಾ, 76ನೇ ಕ್ವಶನ್ನಿಗೆ ಆಪ್ಷನ್ 2 ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ, ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 77ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 1 ಏನಿದೆ 77ನೇ ಕ್ವಶನ್ಗೆ ಆಪ್ಷನ್ 1 ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. 78ನೇ ಕ್ವಶನ್ನು ಕೂಡ ಮ್ಯಾಚ್ ದ ಫಾಲೋಯಿಂಗ್, ಇದಕ್ಕೂ ಕೂಡ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. 78ನೇ ಕ್ವಶನ್ಗೆ ಆಪ್ಷನ್ 1 ಆಗಿರುತ್ತೆ. ಇನ್ನು 80ನೇ ಕ್ವಶನ್ನಿಗೆ ನೋಡೋದಾದರೆ ಇದು ಕೆಳಗಿನವುಗಳಲ್ಲಿ ಯಾವುದು 1991ರಲ್ಲಿ ಭಾರತದಲ್ಲಿ ಪರಿಚಯಿಸಲಾದ ಆರ್ಥಿಕ ಸುಧಾರಣೆಯ ಭಾಗವಾಗಿರಲ್ಲ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 1 ಏನಾಗಿದೆ, ಆಪ್ಷನ್ 1 ಕೈಗಾರಿಕೆಗಳ ಅನಿಯಂತ್ರಣ, ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 80ನೇ ಕ್ವಶನ್ ನೋಡೋಣ. 80ನೇ ಕ್ವಶನ್ನು ಎಲ್ಲರೂ ಕೂಡ ಅಟೆಂಡ್ ಮಾಡಿದ್ದೀರಾ. ಸೊ ಇದಕ್ಕೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಏನು ಮಾಡುತ್ತೆ ಅಂದರೆ ಸ್ವಯಂ ಉದ್ಯೋಗವನ್ನು ಸೃಷ್ಟಿಸುತ್ತೆ, ಇದು ಸರಿಯಾದ ಉತ್ತರ. ಇನ್ನು 81ನೇ ಕ್ವಶನ್ನಿಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದು ಎಲ್ಲರೂ ಕೂಡ, ಓಕೆ, ಹೆಣ್ಮಕ್ಳು ಎಲ್ಲರೂ ಕೂಡ ಬರೆದಿದ್ದೀರಾ ಇದು, ಏಕೆಂದರೆ ಸೊ ಈ ಥರ ಸ್ಕೀಮನ್ನು ಹೆಣ್ಮಕ್ಳು ನೋಡಿದ್ದೀರಾ, ಹಾಗಾಗಿ ಬರೆದಿದ್ದೀರಾ. ಎಲ್ಲ ಸ್ಕೀಮ್ಗಳ ಬಗ್ಗೆ ತುಂಬ ಕ್ವಶನ್ಸ್ ಕೊಟ್ಟಿದ್ದಾರೆ, ಅಲರ್ಟ್ ಆಗಿರಿ ನೆಕ್ಸ್ಟ್ ಎಕ್ಸಾಮಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 81ನೇ ಕ್ವಶನ್ನಿಗೆ ಆಪ್ಷನ್ ಏನಿದೆ, ಆಪ್ಷನ್ 1 ಸರಿಯಾದ ಉತ್ತರ, ಆಪ್ಷನ್ 1 ಸರಿಯಾದ ಉತ್ತರ 81ನೇದಕ್ಕೆ. ಇನ್ನು ನೆಕ್ಸ್ಟ್ ಒನ್ 82ನೇದಕ್ಕೆ. ಸೊ ಇಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪ ಏರಳವಾಗಿ ಸಿಗ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದರೆ ಇದು ವಿಜಯಪುರ, ಬಾಗಲಕೋಟೆ ಮತ್ತು ಶಿವಮೊಗ್ಗದಲ್ಲಿ ಸುಣ್ಣದ ಕಲ್ಲು ಸಿಗುತ್ತಂತಪ್ಪ. ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಅಂಗಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದು ಎಷ್ಟು ಆರಾಮಿದೆ ಕ್ವಶನ್ನು, ಬಟ್ ಎಲ್ಲರೂ ಕೂಡ ತಪ್ಪು ಬಂದಿದ್ದಾರೆ ಅಂತ ಹೇಳ್ತಾ ಕಮೆಂಟ್ ಮಾಡ್ತಾಯಿದ್ದಾರೆ. ಓಕೆ, ಆಪ್ಷನ್ 3 ನಿರೀಕ್ಷಿತ ಜೀವಿತಾವಧಿ ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟವನ್ನು ಅವಲಂಬಿಸಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇನ್ನು 84ನೇ ಕ್ವಶನ್ನಿಗೆ ಆಪ್ಷನ್ 2, ಓಕೆ, 84ನೇ ಕ್ವಶನ್ನಿಗೆ ಆಪ್ಷನ್ 2 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ,
ಇದು ಸರಿಯಾದ ಉತ್ತರವಾಗಿರುತ್ತೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನು ನೆಕ್ಸ್ಟ್, ಯಾವ ರಾಜ್ಯಗಳು ಕೃಷ್ಣಾ ನದಿಯ ನೀರನ್ನು ಪಾಲನ್ನು ಪಡೆಯುತ್ತವೆ ಅಂತ ಹೇಳಿದರೆ, ಇದು ಎಷ್ಟನೇ ಕ್ವಶನು? 85ನೇ ಕ್ವಶನು. ಇದೆಲ್ಲರೂ ಕೂಡ ಆರಾಮ್ ಬರೆದು ಬಂದಿರ. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್, 86ನೇ ಕ್ವಶನ್ನು. 86ನೇ ಕ್ವಶನ್ಗೆ ಮೇಲಿನ ಎಲ್ಲ ಜೋಡಿಗಳು ಕೂಡ ಏನಾಗಿದ್ದಾವೆ? ಸರಿಯಾಗಿವೆ. ಓಕೆ, ಮೇಲಿನ ಎಲ್ಲ ಜೋಡಿಗಳು ಕೂಡ ಸರಿಯಾಗಿವೆ. ಇನ್ನು ನೆಕ್ಸ್ಟ್ ಕ್ವಶನ್ 87ನೇ ಕ್ವಶನ್ನು. 87ನೇ ಕ್ವಶನ್ನಿಗೆ ಆಪ್ಷನ್ 4 ಓಕೆ, 7 ಡಿಗ್ರಿ ಮತ್ತು 30 ನಿಮಿಷಗಳು ಪಶ್ಚಿಮ, ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಇದು ಪ್ರತಿಯೊಂದು ಭೂಕಂಪದ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿ ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ 3 ಬಂದುಬಿಟ್ಟು ಆಪ್ಷನ್ 3 ಎಲ್. ಓಕೆ, ಇದು ಸರಿಯಾದ ಉತ್ತರ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಹರಿಯುವ ನೀರಿಂದ ರೂಪುಗೊಂಡ ಸಂಚಯನ ಲಕ್ಷಣವಾಗಿದೆ ಅಂತ ಕೇಳಿದರೆ, ಇದು ಆಪ್ಷನ್ 1 ಏನಿದೆ, ನದಿಯ ತಿರುವು, ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ನಿಗೆ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ ಅಂತ ಕೇಳಿದರೆ, ಓಕೆನಾ, ಇದು ಆಪ್ಷನ್ ಡಿ ಏನಿದೆ, ಆಪ್ಷನ್ ಡಿ ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್, ಓಕೆ, ಇದು ವಲಯಗಳು. ಇದು ಎಲ್ಲ ಕಡೆ ಕೂಡ ಈ ಕ್ವಶನ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಪರಿವರ್ತನಾ ಮಂಡಲ, ಓಕೆ, ಟ್ರೋಪೋಸ್ಪಿಯರ್ ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಟ್ರೋಪೋಸ್ಪಿಯರ್ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್, ಓಕೆ, ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ ಫ್ಲಾಟ್ ಟೋಪ್ಡ್ ಜ್ವಾಲಾಮುಖಿಯ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ, ಇದಕ್ಕೆ ಗಯೋಟ್ಸ್ ಅಂತ ಹೇಳಿ ಕರೆಯುತ್ತಾರೆ, ಇದು ಸರಿಯಾದ ಉತ್ತರ. ಇನ್ನು 93ನೇ ಕ್ವಶನ್ನಿಗೆ ನೋಡ್ತಾ ಹೋಗೋಣ. ಇನ್ನು 93ನೇ ಕ್ವಶನ್ನಿಗೆ ನಾವು ನೋಡ್ತಾ ಹೋಗೋಣ. ಸ್ಥಳೀಯ ಮರತಗಳಲ್ಲಿ ಯಾವುದು ಸಹರಾ ಮರುಭೂಮಿಯಲ್ಲಿ ಬೀಳುತ್ತದೆ? ಇದಕ್ಕೆ ಆಪ್ಷನ್ 4, ಓಕೆ, ಆಪ್ಷನ್ 4 ಏನಿದೆ ಇದು ಸರಿಯಾದ ಉತ್ತರವಾಗುತ್ತೆ. ಅರ್ಮಟನ್ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್, ಇನ್ನು ಸ್ವಲ್ಪ ಕೀ ಆನ್ಸರ್ ಇದ್ದಾವೆ, ನೋಡ್ತಾ ಹೋಗಿ ಬೇಗ. ಇನ್ನು 94ನೇ ಕ್ವಶನ್ನಿಗೆ ಇದು ಎಲ್ಲರೂ ಕೂಡ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಓಕೆನಾ, ಇದು ಎ ಮತ್ತು ಬಿ ಸರಿಯಾಗಿದೆ. ಇದು ಎ ಮತ್ತು ಬಿ. ಎ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಶಿವಮೊಗ್ಗ, ಇದು ಸರಿಯಾಗಿ ಹೊಂದಿಕೆ ಆಗಿದೆ. ಇನ್ನು ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯ ಕೋಲಾರ, ಇದು ಸರಿಯಾಗಿದೆ. ಇನ್ನು ನೆಕ್ಸ್ಟ್ನೇ ಕ್ವಶನ್ ಎಷ್ಟು? 95ನೇ ಕ್ವಶನ್ನು, 95ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಮಾನಾಂತರ ವ್ಯವಸ್ಥೆ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 96ನೇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, 96ನೇದಕ್ಕೆ ಉತ್ತರ ಎ ಮತ್ತು ಬಿ. ಓಕೆ, ಎ ಮತ್ತು ಬಿ 96ನೇದಕ್ಕಲ್ವಾ? 96ನೇದಕ್ಕೆ ಇಲ್ಲಿ 3, ಓಕೆ, 3 ಹೊಂದಿಕೆಗಳು ಮಾತ್ರ ಸರಿಯಾಗಿವೆ. 96ನೇದಕ್ಕೆ 3 ಹೊಂದಿಕೆಗಳು ಮಾತ್ರ ಸರಿಯಾಗಿವೆ. ಇನ್ನು 97ನೇದಕ್ಕೆ ಬಾಬಾ ಎಲ್ ಮಡೆಬ್ ಜಲಸಂಧಿಗಳು ಈ ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತವೆ ಅಂತ ಕೇಳಿದರೆ, ಕೆಂಪು ಸಮುದ್ರವನ್ನು ಎಡನ್ ಕೊಲ್ಲಿಯೊಂದಿಗೆ, ಇದು ಆಪ್ಷನ್ 4 ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ. ಓಕೆನಾ, ಆಪ್ಷನ್ 4 ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 98ನೇದಕ್ಕೆ 98, ಓಕೆ, ನೀವು ಇವಾಗ ನೋಡ್ತಿರೋ 98 ಭಾರತದಲ್ಲಿ ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ 1 15. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿಯಾಗಿದೆ ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ 3 ಗೋದಾವರಿ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್, ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳು ಬೆಸೆಯುವ ಪ್ರಕ್ರಿಯೆಯನ್ನು ಏನಂತೀವಿ ಅಂತ ಕೇಳಿದರೆ, ಇದಕ್ಕೆ ಅಸಿಮಿಲೇಷನ್ ಸಮೀಕರಣ ಅಂತ ಹೇಳಿ ಕರಿತೇವೆ. ಇಲ್ಲಿವರೆಗೂ ನಾವು ನೋಡಿರ್ತಕ್ಕಂಥದ್ದು ಕೀ ಆನ್ಸರು. ಓಕೆನಾ, ಆಲ್ಮೋಸ್ಟ್ ಅಂದರೆ ಒಂದು ಅಬ್ಬಬ್ಬ ಅಂದರೆ ಒಂದು 4 ರಿಂದ 5 ಚೇಂಜ್ ಆಗ್ಬೋದು ಅಷ್ಟೇ, ಅದಕ್ಕೆ ಯಾವುದು ಕೂಡ ಚೇಂಜಸ್ ಆಗಲ್ಲ ಅಂತ ನಾವು ಹೇಳ್ತಾ ಇದ್ದೀನಿ. ಓಕೆನಾ, ಆಗ್ಬೋದು ಚೇಂಜಸ್ 4 ಅಥವಾ 5 ಅಥವಾ 2 ಅಥವಾ 3 ಈ ರೀತಿ ಆಗ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು.